ಮನೆಗೆ ಬಂದ ಶ್ರೇಷ್ಠಗೆ ಸದ್ಯ ನೆಮ್ಮದಿ ಇಲ್ಲ ಅನ್ನೋ ತರ ಆಗಿದೆ. ಯಾಕಂದ್ರೆ ಸೊಸೆ ಸೊಸೆ ಅಂತ ಹೇಳ್ಕೊಂಡು ಕುಸುಮ ಕೊಡೋ ಕಾಟಕ್ಕೆ ಆಕೆ ಸುಸ್ತಾಗಿ ಹೋಗಿದ್ದಾಳೆ. ಇದೀಗ ಕುಸುಮ ಭಾಗ್ಯ ಪ್ಲಾನ್ ವರ್ಕೌಟ್ ಆದಂತೆ ಕಾಣ್ತಿದೆ. ತಾಂಡವ್ ಶ್ರೇಷ್ಠಗೆ ಕಪಾಳ ಮೋಕ್ಷ ಮಾಡಿದ್ದಾನೆ. ಶ್ರೇಷ್ಠ ಮೇಲೆ ಸಿಟ್ಟಾದ ತಾಂಡವ್ ಈಗ ಆಕೆಯನ್ನ ಮನೆಯಿಂದ ಹೊರ ಹಾಕ್ತಾನಾ? ಆತನ ಮುಂದಿನ ನಡೆ ಏನು ಅನ್ನೋದು ವೀಕ್ಷಕರಲ್ಲಿ ಕುತೂಹಲ ಮೂಡಿದೆ. ಈ ಬಗ್ಗೆ ಹೇಳ್ತೇನೆ ನಾನು ಶ್ವೇತಾ. ನೀವು ಸುದ್ದಿ ಅನ್ನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ. ಭಾಗ್ಯಲಕ್ಷ್ಮಿ ಸೀರಿಯಲ್ ಸದ್ಯ ರೋಚಕ ತಿರುವು ಪಡ್ಕೊಂಡಿದೆ. ಶ್ರೇಷ್ಠ ಏನೇನೋ ಡ್ರಾಮಾ ಮಾಡಿ ತಾಂಡವ್ ಮನೆಗೆ ಸೇರಿದ್ದಾಳೆ. ಕುಸುಮ ಕೂಡ ಸೊಸೆ ಪಟ್ಟ ಕೊಟ್ಟು ಆಕೆಯನ್ನ ಮನೆಗೆ ಸೇರಿಸಿಕೊಂಡಿದ್ದಾಳೆ. ಸೊಸೆ ಪಟ್ಟ ಸಿಕ್ಕಿದೆ, ಇನ್ನು ತಾಂಡವ್ ಜೊತೆ ಆರಾಮವಾಗಿ ಇರ್ಬೋದು ಅಂತ ಕನಸು ಕಂಡಿದ್ದ ಶ್ರೇಷ್ಠಗೆ ಕುಸುಮ ಸರಿಯಾಗಿ ಚಮಕ್ ಕೊಟ್ಟಿದ್ದಾಳೆ. ಒಂದು ನಿಮಿಷವೂ ಸುಮ್ಮನೆ ಕೂರಲು ಬಿಡದೆ ಮನೆ ಕೆಲಸ ಮಾಡಿದ್ದಾಳೆ. ಇದರಿಂದ ಸುಸ್ತಾದ ಶ್ರೇಷ್ಠ ಮನೆ ಕೆಲಸದವಳನ್ನ ಕರ್ಕೊಂಡು ಬಂದಿದ್ದಾಳೆ. ಇದೀಗ ಆಕೆಯು ಶ್ರೇಷ್ಠಗೆ ಉಲ್ಟ ಹೊಡೆದಿದ್ದಾಳೆ. ಹೌದು, ಮನೆ ಕೆಲಸ ಸರಿಯಾಗಿ ಆದ್ರೆ ತಾನು ಕೆಲಸಕ್ಕೆ ಹೋಗ್ಬೋದು ಎಂಬ ಕಾರಣಕ್ಕೆ ಶ್ರೇಷ್ಠ ಕೆಲಸ ಮಾಡಲು ಕೆಲಸದವಳನ್ನ ಕರ್ಕೊಂಡು ಬಂದಿದ್ದಾಳೆ. ಆದ್ರೆ ಮನೆ ಕೆಲಸ ಮಾಡೋ ಬದಲು ಮನೆಯವರಿಗೆ ಆವಾಜ್ ಹಾಕ್ತಾಳೆ. ಕೆಲಸ ಮಾಡುವ ಬದಲು ಆರಾಮವಾಗಿ ಟಿವಿ ನೋಡ್ತಾ ಕೂರ್ತಾಳೆ. ಮನೆ ನನ್ನದು ಎಂಬಂತೆ ವರ್ತಿಸ್ತಾಳೆ. ಅದನ್ನ ಕೇಳಲು ಬಂದ ಕುಸುಮಾಗೆ ಗೌರವ ಕೊಡದೆ ಬಾಯಿಗೆ ಬಂದಂತೆ ಮಾತನಾಡಿದ್ದಾಳೆ. ತನಗೆ ಹೊಡೆದ ಕುಸುಮಾಳನ್ನ ತಳ್ಳುತ್ತಾಳೆ. ಈ ವಿಚಾರವನ್ನ ತಾಂಡವ್ಗೆ ಹೇಳಲು ಕುಸುಮ ಪ್ರಯತ್ನಿಸ್ತಾಳೆ. ಆದ್ರೆ ಶ್ರೇಷ್ಠ ಅದನ್ನ ತಪ್ಪಿಸ್ತಾ ಬಂದಿದ್ದಾಳೆ. ಕೊನೆಗೆ ಕುಸುಮ ನೇರವಾಗಿ ತಾಂಡವ್ ಬಾಸ್ಗೆ ಕರೆ ಮಾಡಿ ವಿಚಾರ ತಿಳಿಸಿದ್ದಾಳೆ. ವಿಚಾರ ತಿಳಿದ ತಾಂಡವ್ ಮನೆಯಲ್ಲೇನೋ ಆಗಿದೆ ಅಂತ ತಾಂಡವ್ ಅಮ್ಮನಿಗೆ ಕಾಲ್ ಮಾಡ್ತಾನೆ. ಕುಸುಮ ನಡೆದ ವಿಷಯವನ್ನೆಲ್ಲ ತಾಂಡವ್ಗೆ ಹೇಳ್ತಾಳೆ. ಇದನ್ನು ಹೇಳೋಕೆ ಕಾಲ್ ಮಾಡಿದ್ಯಾ ಅಂತ ತಾಂಡವ್ ನಿರ್ಲಕ್ಷ್ಯವಾಗಿ ಮಾತನಾಡ್ತಾನೆ. ನಿನ್ನ ಅಪ್ಪನಿಗೆ ಆಕ್ಸಿಡೆಂಟ್ ಆದಾಗ ಭಾಗ್ಯಗೆ ಅಷ್ಟು ಬೈದೆ, ಈಗ ಆ ಶ್ರೇಷ್ಠಾಳಿಂದ ನನಗೆ ಅವಮಾನವಾಗಿದೆ, ಏನು ಹೇಳೋದಿಲ್ವಾ ಅಂತ ಕೇಳ್ತಾಳೆ. ಇನ್ನು ಕೆಲಸದವಳು ಫೇಸ್ಬುಕ್ ಲೈವ್ ಬಂದು ನನಗೆ ಈ ಮನೆಯವರಿಂದ ಅನ್ಯಾಯವಾಗ್ತಿದೆ ಅಂತ ಹೇಳ್ತಾಳೆ. ಅಷ್ಟರಲ್ಲಿ ಶ್ರೇಷ್ಠ ಬಂದು ಆ ಫೋನ್ ಕಿತ್ತುಕೊಂಡಿದ್ದಾಳೆ. ಲೈವ್ ಮಾಡಲು ನಿನಗೆ ಯಾರು ಹೇಳಿದ್ದು ಅಂತ ಕೇಳ್ತಾಳೆ. ಇದೆಲ್ಲವೂ ನಿನ್ನಿಂದನೇ ಆಗಿದ್ದು. ಮನೆ ಕೆಲಸ ಮಾಡೋಕೆ ಇವಳನ್ನ ಕರ್ಕೊಂಡ್ ಬಾ ಅಂತ ಯಾರು ಹೇಳಿದ್ದು ಅಂತ ಮನೆಯವರೆಲ್ಲ ಹೇಳಿದ್ದಾರೆ. ಈ ಮನೆಗೆ ಸಹಾಯವಾಗಲಿ ಅಂತ ನಾನು ಕರ್ಕೊಂಡ್ ಬಂದೆ. ಅದನ್ನು ಉಳಿಸಿಕೊಳ್ಳುವ ಯೋಗ್ಯತೆ ನಿಮ್ಗಿಲ್ಲ. ಮನೆ ಕೆಲಸದವಳನ್ನ ಕಾಣದ ನಿಮ್ಮಂತ ಮಿಡಲ್ ಕ್ಲಾಸ್ ಮನೆಗೆ ಹೈಫೈ ಜೀವನ ಕೊಡಲು ಪ್ರಯತ್ನಿಸುತ್ತಿದ್ದೇನಂತ ಶ್ರೇಷ್ಠ ಹೇಳ್ತಾಳೆ. ಅಷ್ಟರಲ್ಲಿ ತಾಂಡವ್ ಬಂದು ಶ್ರೇಷ್ಠ ಕೆನ್ನೆಗೆ ಬಾರಿಸಿದ್ದಾನೆ. ನಮ್ಮ ಮನೆಯವರ ಬಗ್ಗೆ ಈ ರೀತಿ ಮಾತನಾಡಲು ನಿನ್ಗೆ ಎಷ್ಟು ಧೈರ್ಯ ಅಂತ ಕೇಳ್ತಾನೆ. ತಾಂಡವ್ ಈ ರೀತಿ ಶ್ರೇಷ್ಠನಿಗೆ ಹೊಡೆಯೋದನ್ನ ನೋಡಿ ಎಲ್ರೂ ಆಶ್ಚರ್ಯ ವ್ಯಕ್ತಪಡಿಸ್ತಾರೆ. ಇನ್ಮುಂದೆ ತಾಂಡವ್ ಬದಲಾಗ್ತಾನೆ ಅಂತ ಎಲ್ರೂ ಅಂದ್ಕೊಳ್ತಾರೆ. ಆದ್ರೆ ತಾಂಡವ್ ಈಗ ಮನೆಯವರಿಗೆ ಶಾಕ್ ಕೊಟ್ಟಿದ್ದಾನೆ. ಶ್ರೇಷ್ಠ ಜೊತೆ ಮನೆ ಬಿಟ್ಟು ಹೋಗಲು ನಿರ್ಧಾರ ಮಾಡಿದ್ದಾನೆ. ಇದೀಗ ಕುಸುಮ ಮತ್ತು ಭಾಗ್ಯ ಮುಂದೇನು ಮಾಡ್ತಾರೆ? ತಾಂಡವ್ನನ್ನ ಮನೆಯಲ್ಲೇ ಉಳಿಸಿಕೊಳ್ತಾರ ಅಂತ ಕಾದು ನೋಡ್ಬೇಕು. ಈ ಬಗ್ಗೆ ನಿಮ್ಗೆ ಏನನ್ಸುತ್ತೆ ಅಂತ ಕಾಮೆಂಟ್ ಮಾಡಿ. ನಮಸ್ಕಾರ.